ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಣಪತೆ ನಮಃ. ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಜುಲೈ 12ರಿಂದ 18ರವರೆಗೆ ಈ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮ್ಮ ನಿರಂತರ ಪರಿಶ್ರಮದಿಂದ ಪ್ರಗತಿ ಸಿಗುತ್ತೆ. ಒಂದು ದಿನದಲ್ಲಿ ಯಶಸ್ಸು ಸಿಗಲ್ಲ ಅನ್ನೋದು ನಿಮಗೆ ಗೊತ್ತು. ನೀವು ಮಾಡುವ ಪ್ರತಿ ಸಣ್ಣ ಸಣ್ಣ ಕೆಲಸಗಳು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗುತ್ತೆ. ನಿಮ್ಮ ಹಳೆಯ ಕೊಲೀಗ್ಸ್ ಅಥವಾ ಹೊಸ ಪರಿಚಯಸ್ಥರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳೋದ್ರಿಂದ ಮುಂದೆ ನಿಮಗೆ ಉದ್ಯೋಗದ ಅವಕಾಶಗಳನ್ನು ತಂದುಕೊಡಲು ಸಹಾಯ ಆಗುತ್ತೆ. ಅವರಿಂದ ನಿಮ್ಮ ಕೆಲಸಕ್ಕೆ ತಕ್ಷಣ ಹೊಗಳಿಕೆ ಸಿಗಲ್ಲ, ಆದರೆ ನಿಮ್ಮ ಕೆಲಸದಲ್ಲಿ ಡಿಸಿಪ್ಲಿನ್ ಜೊತೆ ಕನ್ಸಿಸ್ಟೆನ್ಸಿಯನ್ನು ಗಮನಿಸ್ತಾರೆ ಎಲ್ಲರೂ. ನಿಮಗೆ ವಹಿಸಿರುವ ಜವಾಬ್ದಾರಿಯನ್ನು ನೀವೇ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬೇರೆಯವರಿಗೆ ಒಪ್ಸಕ್ಕೆ ಹೋಗಬೇಡಿ, ಯಾಕಂದರೆ ಅವರಿಂದ ಏನಾದರೂ ತಪ್ಪಾದರೆ ನಿಮ್ಮ ಮೇಲೆ ಬರುತ್ತೆ. ಅದರಿಂದ ಏನೇ ಕೆಲಸ ಇದ್ರೂ ನೀವೇ ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ಉತ್ತಮ. ಯಾರೆಲ್ಲ ಸೇಲ್ಸು, ಟೀಚಿಂಗು, ಕನ್ಸಲ್ಟಿಂಗ್ ಅಥವಾ ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನಿಂದನೇ ಸ್ಥಿರವಾದ ಪ್ರಗತಿಯನ್ನು ನೀವು ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ಸ್ಥಿರವಾಗಿರುತ್ತೆ. ಹಲವಾರು ಕಡೆಯಿಂದ ಆದಾಯ ಬರುತ್ತೆ. ವ್ಯಯಭಾವದಲ್ಲಿ ಕುಜನ ಸಂಚಾರ ಇರೋದ್ರಿಂದ ನೀವು ಪ್ಲ್ಯಾನೇ ಮಾಡಿರಲ್ಲ, ಆದರೂ ಖರ್ಚಾಗೋಗುತ್ತೆ. ಸಡನ್ ಖರ್ಚು ಬಂದ್ಬಿಡುತ್ತೆ, ಅಂದ್ಕೊಂಡೇ ಇರಲ್ಲ ನೀವು. ಲಕ್ಸುರಿ ಐಟಮ್ಸ್ ಅಥವಾ ದೊಡ್ಡ ಕಮಿಟ್ಮೆಂಟ್ ಅಂದರೆ ಏನೋ ಗಾಡಿ ತೊಗೋಬೇಕು, ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರ. ಆದರೆ ಈ ಹೊಸ ಕಮಿಟ್ಮೆಂಟ್ಗಳಿಗೆ ನೀವು ಮ್ಯಾನೇಜ್ ಮಾಡೋಕ್ಕೆ ಆಗುತ್ತೆ ಅಂದರೆ ಮಾತ್ರ ಆ ಕಮಿಟ್ಮೆಂಟ್ ತೊಗೊಳಕ್ಕೆ ನೀವು ರೆಡಿಯಾಗಿ. ಇಲ್ಲಾಂದರೆ ಸ್ವಲ್ಪ ದಿನ ವೇಟ್ ಮಾಡಿ, ಬೇರೆ ಏನೋ ಪ್ಲ್ಯಾನ್ ಮಾಡ್ಬೋದು ನೀವು. ಅದರಿಂದ ಅವಸರ ಮಾಡೋಕ್ಕೆ ಹೋಗಬೇಡಿ. ಎಕ್ಸೈಟ್ಮೆಂಟಿಂದ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳಿದುಕೊಳ್ಳಿ, ಟೈಮ್ ತಗೊಳ್ಳಿ, ಫುಲ್ ದಿನ ಯೋಚನೆ ಮಾಡಿ ಆಮೇಲೆ ನಿರ್ಧಾರಗಳನ್ನು ತಗೊಳ್ಳೋದು ಉತ್ತಮ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಮನೆಯಲ್ಲಿ ಮಕ್ಕಳಿಂದ ಸಂತೋಷ ಮತ್ತು ನಿಮ್ಮ ಒಡ ಹುಟ್ಟಿದವರಿಂದ ಸಲಹೆ ಅಥವಾ ಸಪೋರ್ಟ್ ಸಿಗೋದ್ರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ. ನಿಮ್ಮ ಮೃದು ಮಾತಿನಿಂದ ಮನೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಗೆಹರಿಯುತ್ತೆ. ಕೆಲವೊಂದು ಸಲ ಮನೆಯವರನ್ನು ತುಂಬ ಓವರ್ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ವಿಚಾರವನ್ನು ಅದರ ಪಾಡಿಗೆ ಫ್ರೀಯಾಗಿ ಬಿಡಬೇಕು. ಆದಷ್ಟು ಬೇರೆಯವರ ಅಭಿಪ್ರಾಯವನ್ನು ನೀವು ಕೇಳಿ ಅರ್ಥ ಮಾಡಿಕೊಳ್ಬೇಕು. ಮನೆಯ ನೆಮ್ಮದಿಯನ್ನು ನೀವು ಕಾಪಾಡಿಕೊಳ್ಳಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ತುಂಬ ಕ್ರ್ಯಾಶ್ ಡಯಟ್ ಮಾಡಿ ಅಥವಾ ಹೆವಿ ವರ್ಕೌಟ್ ಮಾಡುವ ಬದಲು ಸಿಂಪಲ್ ರೂಟೀನ್ ಯೋಗ, ವಾಕಿಂಗು, ಸ್ಟ್ರೆಚಿಂಗ್ ಎಕ್ಸಸೈಸು ಮತ್ತು ಆಹಾರದ ವಿಚಾರದಲ್ಲಿ ಮನೆಯ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ. ಡಯಟ್ ಅಂತ ಹೇಳಿಬಿಟ್ಟು ತುಂಬ ಕಮ್ಮಿ ತಿನ್ನೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೇನೋ ತಿನ್ನೋದು ಆ ಥರ ಎಲ್ಲ ಮಾಡಬೇಡಿ. ಸಿಂಪಲ್ ಫುಡ್ಡೇ ತಿನ್ನಿ. ರೆಗ್ಯುಲರಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಜಾಸ್ತಿ ಹೆವಿ ವರ್ಕೌಟು ಬೇಡ. ತುಂಬ ಹೊತ್ತು ಸ್ಕ್ರೀನ್ ಟೈಮಿಂದ ಕಣ್ಣಿಗೆ ಆಯಾಸ ಆಗಬಹುದು. ಮತ್ತು ಆ್ಯಕ್ಟಿವ್ ಮೈಂಡ್ ಇರೋದ್ರಿಂದ ಜಾಸ್ತಿ ಇನ್ಫಾರ್ಮೇಷನ್ನ ನೀವು ತಲೆಗೆ ತುಂಬಿಸ್ಕೊಂಡು ಓವರಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅದರಿಂದ ನಿಮ್ಮ ಮೈಂಡಿಗೆ ತುಂಬಾ ಸ್ಟ್ರೈನ್ ಮಾಡ್ಕೊತೀರಾ. ಪರಿಹಾರ ಬಂದು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಮತ್ತು ಬುಧವಾರದಂದು ಹೆಸರು ಕಾಳನ್ನು ದಾನ ಮಾಡಿ. ನಿಮ್ಮ ರಾಶ್ಯಾಧಿಪತಿ ಬುಧ ವಕ್ರ ಮತ್ತು ಹಸ್ತನಾಗಿರೋದ್ರಿಂದ ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಬ್ರೀದಿಂಗ್ ಎಕ್ಸಸೈಸ್ ಇಂದ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.